ಲೇ ಪಂಚಿ, ಅತ್ಯಾರು ಎದ್ರನೇ ಏನಿಲ್ಲ ಇನ್ನ ನೋಡು. ಮತ್ತೇನು ಅಲ್ಲೇ ಮಕ್ಕೊಂಡ್ಗಿಕೊಂಡಾರ ಏನು ಮಾಡಾರ? ಒಂದು ತಟಗೆ ಹೋಗಿ ನೋಡಾರ ನೋಡು. ಏ ಸುಮ್ಮನೆ ಇರ್ಬೇಯಕ್ಕ, ಮಕ್ಕೊಂಡಿರ್ತಾಳೆ ಇನ್ನೊಂದು ಸ್ವಪ್ಪತ್ತು. ಮನೆ ತಣ್ಣಗಿರ್ತೈತಿ. ಆಕೆ ಎದ್ದು ಮಾಡೋದಾರ ಆಟರಾಗೈತಿ ಮನ್ಯಾಗ ಕೆಲಸ. ಸುಮ್ಮನೆ ಇರು, ಈಗ ಎದ್ದಾಡ್ಬೋದು. ಆರಾಮಾಗಿ ಕುತ್ಕೋರಿ. ಯವ್ವ ಲಕ್ಷ್ಮಕ್ಕ, ಆರಾಮ್ ತಣ್ಣ ಕುತ್ಕೊಂಡಿವಿ. ಕುತ್ಕೊಂಡ ಬಿಡು. ಅದು ಎದ್ದು ತಂದ್ರೆ ಅತ್ತಿ ಒಂದು ತಟ ಕುಂದ್ರು ಕೊಡ್ಸಂಗಿಲ್ಲ ಏನಿಲ್ಲ. ಲಕ್ಷ್ಮಕ್ಕ ಸುಮ್ಮನೆ ಇರ್ರಿ. ಈಕೆ ಬಂದ್ಲು ಪವಿತ್ರ, ಎಲ್ಲರೂ ಗಪ್ಪಿರ್ರಿ. ನಾ ಹೇಳಿದ್ದೆ ನೆನಪೈತಿ ಇಲ್ಲಿ ನಿಮ್ಗೆ? ಹಂಗೆ ಮಾಡ್ಬೇಕಾ? ಆಯ್ತು ತಗೋ. ಏನು ಪವಿತ್ರ, ಎಲ್ಲಿಗೆ ಹೋಗಿದ್ದಿ? ಎಷ್ಟೊತ್ತಾದ್ಮೇಲೆ ಬಂದಿಲ್ಲ? ರಾತ್ರಿ ಎಷ್ಟೊತ್ತಾತವ? ಒಂದು ಮುಂಜಾನೆ ಹೋಗಿದ್ದಿ. ಎಲ್ಲಿಗೆ ಹೋಗಿದ್ದಿ? ಅದನ್ನ ತಿಗಮ್ಮ, ಅದು ನಮ್ಮ ಅಕ್ಕನ ಫ್ರೆಂಡಿಗೆ ಆರಾಮಿಲ್ಲಾಗಿತ್ತು. ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ. ಅದಕ್ಕೆ ಹೊತ್ತಾಗ್ತ್ರಿ. ಅಂದಂಗೆ ಎಲ್ಲರೂ ಇಲ್ಲೇ ಕುಂತಿರಲ್ಲ, ಅವ್ವ ಇಲ್ಲಿ ಕಾಣವಳ್ಳಲ್ಲ. ಅಯ್ಯ ಅತ್ಯಾರನ ನೀನು ಹಿಂದೆ ಅದಾರಲ್ಲ. ಪವಿತ್ರ ಈಗ ಬಂದೇನವ? ಹ್ಞೂ ಬೇಯವ್ವ ಈಗ ಬಂದೆ. ಅಂದಂಗೆ ನೀನು ಯಾಕೆ ಬೇ ಕಣ್ಯಾಕೋ ಯಾ ನಮ್ಗೆ ಕೆಂಪಾಗವಲ್ಲ? ಆರಾಮದಿಯ ನೀನಿಲ್ಲ? ಯಾಕನವ ಇವತ್ತು ಏಟು ತನಕ ನಿದ್ದೆ ಮಾಡಿಬಿಟ್ಟೆ. ಒಂದು ಮುಂಜಾಲಿಂದನ ನಿದ್ದೆ ಕಣ್ಣು ತೆಗಿಯಾಕೆ ಬರೋಲ್ದ ನಮ್ಮನೆ ನಿದ್ದೆ ನೋಡಿ. ಇವತ್ತು ಮಸ್ತ್ ನಿದ್ದೆ ಮಾಡಿಬಿಟ್ಟೆ ನೋಡುವ. ಈಗೂ ಎದ್ದು ಬರೋಕೆ ಮನಸ್ಸ ಇಲ್ಲಾಗಿತ್ತು. ಮತ್ತೆ ಎದ್ದೇಳಿಲ್ಲ ಅಂದ್ರೆ ರಾತ್ರಿ ನಿದ್ದೆ ಬರೋಂಗಿಲ್ಲ ಅಂತಂದು ಎದ್ದು ಬಂದೆ ನೋಡವ. ನಿದ್ದೆಗಳಿಗೆ ಆ ನಮ್ಮನೆ ಹಾಕಿದ್ರೆ ನಿದ್ದೆ ಬರಲಾರ್ದಂಗಿರತ್ತ. ಅಂದಂಗೆ ಚಿಲಗಿಲ್ಲ ಎಲ್ಲಿಟ್ಟಿ ಕಾಣವಲ್ವಲ್ಲಲ್ಲಿ? ಯವ್ವ ಸುಮ್ಮನೆ ಇರ್ಬೇ, ಅಕ್ಕನ ಮನ್ಯಾಗ ಇಟ್ಟು ಬಂದೀನಿ. ಹೌದನ? ಆತಾತು. ಅಂದಂಗೆ ಹೆಂಗದ ಆಕೆ ನಿಂದ ಏನೋ ಅಂತಿರಲ್ಲ ಪೆಂಡ? ಏನು ನಿಮ್ಮ ಪೆಂಡ ಹೆಂಗದ? ಆರಾಮದಳ? ಏನೋ ಆಸ್ಪತ್ರೆಗೆ ಸೇರ್ಸಾರಂತ ಅಂದ್ಯಲ್ಲ. ಅತ್ಯಾರ ಏನಂದ್ರಿ ನೀವು? ಪವಿತ್ರನ ಫ್ರೆಂಡಾ? ಈಗಾರ ಅವ್ರ ಅಕ್ಕನ ಫ್ರೆಂಡ್ ಅಂತ ಅಂದ್ಲಲ್ರಿ, ಆರಾಮಿಲ್ಲಾಗಿತ್ತು. ಅತ್ತಿಗೆಮ್ಮ, ಅದು ಅವ್ವ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಾಳ. ನನ್ನ ಫ್ರೆಂಡ್ ಅಂತಂದು. ಯವ್ವ ನನ್ನ ಫ್ರೆಂಡ್ ಅಲ್ಬೇ, ಅಕ್ಕನ ಫ್ರೆಂಡಿಗೆ ಆರಾಮಿಲ್ಲಾಗಿದ್ದು. ನಿಮ್ಮ ಅಕ್ಕಂದು ಏನೋ ವಯಸ್ಸಾಗೈತಿ, ಒಂದು ಸ್ವಲ್ಪ ಅರು ಮರು ಆಟ. ಏನಿವತ್ತೆಲ್ಲ ಕುತ್ಕೊಂಡು ಕೇಳಕ್ಕೆ ಕುಂತಿಲ್ಲಲ್ಲಿ ಎದಕ್ಕೆ? ಅಯ್ಯ ಅತ್ಯಾರ ಹಂಗೆ ಕೇಳ್ಬೇಕಂತ ಅನಿಸ್ತೀರಿ, ಅದಕ್ಕೆ ಕೇಳಿದ್ದೆ ತಗೋರಿ. ಏನಾತು? ಅಯ್ಯ ಅತ್ಯಾರ ಹಂಗೆ ಕೇಳಿದ್ದೀರಿ, ಏನಾತು? ಕೇಳಬಾರ್ದನ್ರಿ? ಆತಾತು, ಕೇಳಿದ್ದು ಸಾಕು. ಏನು ಎಲ್ಲರೂ ಮಾತಾಡ್ಕೊಂಡು ಕುಂತು ಬಿಟ್ಟಿರಲ್ಲ, ಅಡುಗೆ ಗಿಡಿಗೆ ಮಾಡ್ತೀರನೇ ಏನಿಲ್ಲ? ಅಯ್ಯೋ ಅತ್ಯಾರ, ಇವತ್ತು ಏನಾಗೈತನ್ರಿ ಅತ್ಯಾರ, ನಮ್ಮ 4 ಮಂದಿಗೂ ಹೊಟ್ಟಿನೂ ಹತ್ತು ಬಿಟ್ಟೈತೆ ನೋಡ್ರಿ. ಬೆಳಗ್ಗೆಯಿಂದ ಏನೇನೇನೇನೂ ತಿಂದಿಲ್ಲ ನೋಡ್ರಿ ಅತ್ಯಾರ. ಮತ್ತು ಡೇಗ್ ಬರಕ್ಕೆ ಕುಂತೈತಲ್ರಿ ಅತ್ಯಾರ, ಅದಕ್ಕೆ. ಅಯ್ಯೋ ಏನಂತ ಹೇಳೋದಮ್ಮ ಪವಿತ್ರ, ಮುಂಜಾಲಿಂದ ಹೊಟ್ಟೆ ಅನ್ನೋದು ನಮ್ಮನೆ ನೋಡ್ಸೋಕೊಂತೈತಂದ್ರೆ 4 ಮಂದಿಗೂ ಏನಾಗೈತಿ, ಯಾವ ಕಣ್ಣು ಬಿಟ್ಬಿಟ್ಟಾವು ಏನು ಒಂದು ಗೊತ್ತಿಲ್ಲ. ವಯವ್ವ ಹೊಟ್ಟೆ ಹಿಡ್ದಂಗಾಗಿ ಮುಂಜಾಲಿಂದ ಚರಿಗೆ ತೊಗೊಂಡು ಹೋಗಿ ಎಲ್ಲರಿಗೂ ಸಾಕಾಗಿ ಹೋಗ್ಬಿಟ್ಟೈತಿ ನೋಡವ. ಹ್ಞೂನವ್ವ ಪವಿತ್ರ, ಮುಂಜಾಲಿಂದ ಹೊಟ್ಟೆ ಯಾಕನವಯ್ಯವ್ವ ನಮ್ಮನೆ ನೋವ್ಸಕ್ಕೆ ಕುಂತ್ಬಿಟ್ಟೈತಿ. ಒಂದು ಗುಟ್ಟಕ್ಕೆ ನೀರು ಕುಡ್ದಿಲ್ಲ ನೋಡವ ನಾವು ಮುಂಜಾಲಿಂದ. ನಮ್ಮನೆ ಹೊಟ್ಟೆ ನೋವ್ಸಕ್ಕೆ ಕುಂತ್ಬಿಟ್ಟೈತಿ ನೋಡವ. ಹೌದನ? ಹಂಗಾರೆ ಈಗ ಅಡುಗೆ ಗಿಡಿಗೆ ಏನೂ ಮಾಡಿಲ್ಲ ನೀವು ಮುಂಜಾಲಿಂದ? ಅಯ್ಯೋ ಅತ್ಯಾರ, ಹೊಟ್ಟೆ ನೋವ್ಸೋದಕ್ಕೆ ನಿಂತ್ಕೊಳಕ್ಕಾಗವಲ್ದು, ಕುತ್ಕೊಳಕ್ಕಾಗವಲ್ರಿ ಅತ್ಯಾರ. ನಮ್ಮನೆ ಹೊಟ್ಟೆ ನೋವು ಬಿಟ್ಟೈತ್ರಿ ಎಲ್ರಿಗೂ. ಅದಕ್ಕೆ ಅಡುಗೆನ ಮಾಡಿಲ್ರಿ ಅತ್ಯಾರ. ಅಯ್ಯೋ ಅತ್ತಿಯಮ್ಮ, ನಂಗೆ ಹೊಟ್ಟೆ ಭಾಳ ಹಸುವಾಗಿತ್ತಲ್ರಿ, ಅಲ್ಲೂ ಏನೂ ತಿನ್ನಲಿಲ್ಲ ಏನಿಲ್ಲ ನಾನು. ಹೌದೌದು, ಬೊಬ್ಬುಣಿ ಅಲ್ಲೆಲ್ಲ ಹೊಡೆದು ಬಂದಿರ್ತಾಳೆ, ಇಲ್ಲೆಷ್ಟು ನಾಟಕ ಮಾಡ್ತೀನಿ ತಡಿ ನಿನಗೆ. ಅಯ್ಯೋ ಏನಮ್ಮ ಮಾಡೋದು, ಹೊಟ್ಟೆ ನೋವ್ಸೋದಕ್ಕೆ ಅಡುಗೆನ ಮಾಡೋಕ್ಕೋಗಿಲ್ಲ. ಯಾವ ಪುಣ್ಯ ಬರ್ತೈತವ, ಒಂದು ತಟ್ಟಿಗೆ ಅನ್ನಕ್ಕಿಟ್ಟು ಯಾವ್ದಾರ ಒಂದು ಸಾರು ಮಾಡಿಬಿಡವ. ಹಂಗೆ ಯಾವ್ದಾರ ಒಂದು ಚಟ್ನಿ ಮಾಡಿ, ಯಾವ್ದಾರ ಒಂದು ಕಾಳು ಪಲ್ಯನ ಯಾವ್ದಾರ ಒಂದು ಪಲ್ಯ ಮಾಡಿ ರೊಟ್ಟಿ ಬೇಡವ. ಬೇಕಾದ್ರೆ 4 ಚಪಾತಿ ತೀಡ್ಬಿಡವ, ಸಾಕು. ಎಲ್ಲರೂ ಊಟ ಮಾಡ್ತಾರೆ, ನಮಗಂತೂ ಊಟ ಬೇಡವ. ಯವ್ವ ಲಕ್ಷ್ಮಕ್ಕ, ಅಂಬವಕ್ಕ, ನಿಮಗೆ? ಯವ್ವ ಹೊಟ್ಟೆ ನೋವ್ಸೋದಕ್ಕೆ ನನಗೂ ಬೇಡವ ಯವ್ವ ಊಟ. ಬೇಡವ, ಹೋಗಿ ಮಕ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟೈತ್ಲೇ ನನಗೂ ಊಟ ಗೀಟ ಏನು ಬೇಡವ. ಯವ್ವ ನನಗೂ ಬೇಡವ ಯವ್ವ, ಹೊಟ್ಟೆ ಭಾಳ ನೋವ್ಸಕ್ಕೆ ಕುಂತ್ಬಿಟ್ಟೈತವ. ಸರ್ಸವ ನೋಡು, ಆಗಲೇ ಹೋಗಿ ಮಕ್ಕೊಂಬಿಟ್ಲಕ್ಕಿ. ಹೊಟ್ಟೆ ನೋವು ತಡ್ಕೊಳಕ್ಕಾಗ್ಲಾರ್ದ ನಾವು ನೀವು ಬಂದಮೇಲೆ ಹೇಳಿ ಹೋಗಿ ಮಕ್ಕೊಂಡ್ರ ಆತಂತಂದು ಕುಂತೀವಿ ನೋಡವ, ನಿನ್ನನ್ನು ಕಾಯ್ಕೊಂತ. ನಮಗಂತೂ ಏನೂ ಬೇಡವ. ನಿನಗೆ ಹಂಗೆ ಅತ್ಯಾರಿಗೆ ಮತ್ತು ನಿಮ್ಮ ಅಣ್ಣನರಿಗೆ ಮಾಡಿಬಿಡವ ಸಾಕು. ಏನ್ರಿ ಅತ್ತಿಯಮ್ಮ, ಅಡುಗೆನ ನಾ ಮಾಡ್ಬೇಕಾ? ಆಗಲ್ರಿ ಅತ್ತಿಯಮ್ಮ, ನನಗೆ ಮುಂಜಾಲಿಂದ ಅಲ್ಲಿ ಅಡ್ಡಾಡಿನ ಸಾಕಾಗೋಗ್ಬಿಟ್ಟೈತ್ರಿ. ಆಗಲ್ರಿ ಅತ್ತಿಯಮ್ಮ ನನ್ನ ಕೈಯಾಗ ಅಡುಗೆ ಮಾಡಕ್ಕೆ.
ಅಯ್ಯ ಪವಿತ್ರ ಹಂಗೆ ಅನ್ನಕ್ಕೆ ಹೋಗ್ಬೇಡವ ಇವ್ವ. ನಮ್ಮ ಕೈಯಾಗಂತೂ ನಿಂತ್ಕೊಳಕ ಸ್ವಾತಂತ್ರ್ಯ ಇಲ್ಲದಂಗೆ ಆಯ್ತವ. ಇನ್ನು ಅಡುಗೆ ಮಾಡೋಕ್ಕಂತೂ ಆಗಂಗಿಲ್ಲವ. ಈಗ ಏನಾರ ಅಡುಗೆ ಮಾಡ್ಬೇಕದು ನೀನ ಮಾಡ್ಬೇಕವ. ನಮ್ಮ ಕೈಯಾಗಂತೂ ಆಗಂಗಿಲ್ಲವ. ಅಯ್ಯೋ ಅತಿಯಮ್ಮ, ನನ್ನ ಕೈಯಾಗ ಆಗಂಗಿಲ್ಲ ರೀ. ಇಷ್ಟೋ ತನಕ ಸುತ್ತಾಡಿ ಬಂದ ಸಾಕಾಗಿ ಹೋಗೈತ್ರಿ ನನಗಂತೂ. ಅಲ್ಲಮ್ಮ ಪವಿತ್ರ, ನೀವು ಹೋಗಿದ್ದ ಆಸ್ಪತ್ರೆಗೆ ಫ್ರೆಂಡ್ ಮಾತಾಡ್ಸ್ಕೊಂಬರಕಂತಂದು ಅಲ್ಲೆಲ್ಲ ಅಡ್ಡಾಡೋದಿರ್ತೈತಿ, ಅಲ್ಲೆದಕ್ಕೆ ಸುಸ್ತಾಕೈತಿ ನಿನಗೆ? ಯಾತಿಯಮ್ಮ, ಓಕೆ ಫುಲ್ ಶ್ರೀಮಂತರವರು ದೊಡ್ಡ ಆಸ್ಪತ್ರೆನಾಗ ಹಾಕಿದ್ರು. ಅದಕ್ಕೆ ಅಲ್ಲಿ ಮೆಟ್ಲ ಹತ್ತೋದು ಇಳಿಯೋದು ಮಾಡಿನ ಸಾಕಾಗಿ ಹೋತ್ರಿ ಅಂತಂದೆ. ಅಲ್ಲಿ ಅದಕ್ಕೆ ಅಂದಿದ್ರಿ ಅಲ್ಲೇ ಅಡ್ಡಾಡಿ ಸಾಕಾಯ್ತು ಅಂತಂದು. ಅಯ್ಯ ಹೌದನವ, ಆತು ತಗೋವ. ಅಂದಂಗೆ ಇವತ್ತು ಒಂದಿನ ಏನಾರ ಅಡುಗೆ ಮಾಡಿಬಿಡವ. ನಮ್ಮ ಕೈಯಾಗ ಆಗಂಗಿಲ್ಲವ. ಹೋಗಿ ಮಕ್ಕೋತೀವವ ನಾವು. ಯಾಕ ಬರ್ರಿ ಬೇ, ಮಕ್ಕೋತೀರ? ನೀನಿಲ್ಲ ಏನ ಹಂಗೆ ಕುತ್ಕೋತೀರ? ಅಯ್ಯ ಮಕ್ಕೋಬೇಕವ್ವ. ಯವ್ವ ಹೊಟ್ಟೆ ಅಂತೂ ಇಚ್ಚು ಹಿಡ್ದಂಗೆ ಆಗ್ಬಿಟ್ಟೈತವ. ನಡ್ರಿ ಓ ಮಕ್ಕೋ ನನ್ನ. ಯವ್ವ ಮಗಳ, ಒಂದು ಸ್ವಲ್ಪ ಏನಾರ ಅಡುಗೆ ಮಾಡೋಗವ್ವ. ಏನಾಗಲಿಲ್ಲ ಅಂದ್ರೆ ಅನ್ನ ಸಾರಾರ ಮಾಡೋಗವ್ವ. ಮುಂಜಾಲಿಂದ ಏನೂ ತಿಂದೇ ಇಲ್ಲವ. ಹೊಟ್ಟೆನದು ಹಸ್ದಂಗೆ ಆಗ್ಬಿಟ್ಟೈತಿ. ಅದೆಲ್ಲ ಬಿಡು, ನೀನು ಏನಾರು ತಿನ್ನಕ್ಕೆ ತರ್ತೀನಿ ಅಂದಿದ್ದೀರ, ತಂದೇನ? ಇಲ್ಲ ಬೇ ಯವ್ವ, ತರಾಕ ಆಗಲಿಲ್ಲ ಬೇ. ಅಷ್ಟು ರೊಕ್ಕ ಖರ್ಚಾಗೋಗ್ಬಿಟ್ವಿ. ಬರೋ ಮುಂದೆ ನಾವು ಊಟನೂ ಮಾಡ್ಕೊಂಬರಿಲ್ಲ, ಹಂಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಕ್ಕೆ ಬರ್ತೈತೆ ಬಿಡು ಅಂತಂದು. ಇಲ್ಲಿ ನೋಡಿದ್ರೆ ಇವ್ರು ಯಾರೂ ಅಡುಗೆನೇ ಮಾಡಿರಲ್ಲ ಬೇ. ನನಗೂ ಹಸು ಆಗೈತೆ ಬೇ. ಯವ್ವ ನೀನೇ ಏನಾರ ಮಾಡಬಾ ಬೇ. ಅಲ್ಲಲ್ಲಿ ಆ ನಮ್ನಿ ರೊಕ್ಕ ಕೊಟ್ಟೀನಿ, ಓಸು ರೊಕ್ಕನ ಖರ್ಚು ಮಾಡ್ಕೊಂಬಂದಿರಲ್ಲ ನೀವು. ತಿನ್ನಾಗೂ ಏನೋ ತಂದಿಲ್ಲ ಅಂತೇಳಲ್ಲಿ. ಅದು ಅಲ್ಲದೆ ಇವರು ನೋಡಿದ್ರೆ ಎಲ್ಲವಕ್ಕೂ ಹೊಟ್ಟಿನೂ ಹತ್ತೈತಿ ಅಂತ ಅವ್ರು ಅನ್ನಕ್ಕೆ ಕುಂತಾರ. ಅಡುಗೆ ಮಾಡಂದ್ರೆ ಹೋಗಿ ಮಕ್ಕೊಂಡ್ರೆ ಅವರು. ಈಗ ನೋಡಿದ್ರೆ ನೀನು ಏನಾರು ತಂದಿರ್ತಾಳೆ ಬಿಡು ಅಂತ ನಾನು ಅವ್ರಿಗೆ ಏನೂ ಅನ್ನಕ್ಕೆ ಹೋಗಲಿಲ್ಲ. ನೀನು ನೋಡಿದ್ರೆ ಏನೂ ತಂದಿರಲ್ಲ, ಮತ್ತೆ ತಿನ್ನೋದ್ರೆ ಹೆಂಗೆ? ಯವ್ವ ಏನು ಮಾಡ್ಬೇಕು ಬೇ. ಅಲ್ಲಿ ತಗೋನ ಮುಂದೆ ಅದು ತಗೋ ಇದು ತಗೋ ಹಂಗೆ ಅಂತ ಅನ್ನಷ್ಟೇ ಓಸು ರೊಕ್ಕನ ಖರ್ಚಾಗೋಗ್ಬಿಡ್ತು ಬೇ ಯವ್ವ. ಹಂಗಾಗಿ ರೊಕ್ಕನ ಉಳಿಲಿಲ್ಲ ಬೇ ಯವ್ವ ಏನಾರು ತರಬೇಕಂತ ಅಂದ್ರೆ. ನೀನು ಮಬ್ಬ ಹುಸಿನಿ, ನಿನಗೆ ಏನು ಅನ್ಬೇಕೀಗ? ಹೋಗು ಅಡುಗೆ ಮಾಡಿ ನಡಿ, ಏನಾರ ಮಾಡ್ಕೊ ಹೋಗು. ನನಗೆ ಮಾತ್ರ ಊಟ ಬೇಕು ನೋಡ. ನನಗೆ ರಾತ್ರಿ ಊಟ ಮಾಡಲಿಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ. ಹೋಗು ಏನಾರು ಮಾಡ್ಕೊಂಬ ಹೋಗು. ಅವರು ಹೋಗಿ ಮಕ್ಕೊಂಡ್ರಿ, ಈಗ ಹೋಗಿ ಎಬ್ಸಿದ್ರೆ ಮತ್ತೆ ಒದರಾಡ್ತಾರೆ ಅವರು. ಮೊದಲ ಹೊಟ್ಟಿನ ಅಂತ ಅನ್ನಕುಂತಾರೆ. ಹೋಗು ಏನಾರು ಮಾಡ್ಕೊಂಬ ಹೋಗು. ನಾ ಹೋಗಿ ಕೊನೆಗೆ ಅಡ್ಡ ಬಿದ್ದಿರ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನಗೆ ಊಟ ಬೇಕು. ಇಲ್ಲ ಅಂದ್ರೂ ನೋಡು ಮತ್ತೆ ನಿನಗೆ ಕಸ್ಬರಿಗೆ ಹಿಂಡಿ ನೋಡಿ ಇಲ್ಲ, ಅದನ್ನು ತೊಗೊಂಡು ಲಗಾಯಿಸ್ತೀನಿ. ಹೋಗು ಅಡುಗೆ ಮಾಡ್ಕೊಂಬ ಹೋಗು. ಏನ ಪಾಪ ಹೊರಗಡೆ ಹೋಗ್ಕಾಳ ಮಗಳು ಅಂತ ಜಾಸ್ತಿ ರೊಕ್ಕ ಕೊಟ್ರೆ ಓಸು ಖರ್ಚು ಮಾಡ್ಕೊಂಬಂದಾರ. ತಿನ್ನಕ್ಕೇನು ತರ್ಲಾರ್ದಂಗೆ ಮಾಡ್ಲಿ ಇವತ್ತು ಅಡುಗೆ, ಗೊತ್ತಾಕತ್ತೆ ಹಂಗಾರ. ಅಯ್ಯ ದೇವ್ರಿ, ಏನಾತಪ್ಪ ಯಪ್ಪ ಇವತ್ತು. ಆರಾಮಾಗಿ ತಿರ್ಗಾಡ್ಕೊಂಬಂದು ಹೆಂಗೋ ಮನ್ಯಾಗ ಅಡುಗೆ ಮಾಡಿರ್ತಾರೆ, ಅದನ್ನೇ ಊಟ ಮಾಡಿ ಮಕ್ಕೊಂಡ್ರಾತು. ನಮ್ಮ ಹೋಗಿ ಅದನ್ನ ಕೊಟ್ಟು ಏನಾದರೂ ಪುಸ್ಲಾಯಿಸಿ ಆರಾಮಾಗಿ ಮಕ್ಕೊಂಬಿಟ್ರಾತಂತ ಅಂದ್ಕೊಂಡ್ರೆ ಅಡುಗೆ ಮಾಡೋದು ನನಗೆ ಆತತ್ತಲ್ಲಪ್ಪ ದೇವ್ರಿ. ಹೋಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕಾ? ಸುಮ್ಮನೆ 100 ರೂಪಾಯಿ ಉಳಿಸ್ಕೊಂಡೆ ತಿನ್ನಕ್ಕೆ ಏನಾರು ತಂದಿದ್ದಿದ್ರೆ ಸುಮ್ಮನೆ ಅವಾಗ ತಿನ್ನಿಸಿ ನಾನು ಅದ್ರಾಗ ಒಂಚೂರು ತಿಂದು ಮಕ್ಕೊಂಬಿಡ್ಬೋದಿತ್ತು. ಎಲ್ಲ ನನ್ನ ಕರ್ಮ. ಅಕ್ಕನ ಮನೆಗವ್ರ ಹೋಗಿ ಕೇಳೋಣ ಅಂತಂದ್ರೆ ಆಕೆನ ಇಲ್ಲೇ ಬರ್ತಾಳ. ಆಕೆ ಏನು ಅಡುಗೆ ಮಾಡಿರ್ತಾಳ? ಈ ಅತಿಯಮ್ಮನವ್ರಿಗೆ ಇವತ್ತ ಹೊಟ್ಟೆ ನೋವು ಹತ್ತಬೇಕನು? ಅದು 4 ಜನಕ್ಕೆ ಒಮ್ಮಿಗೆ ಹತ್ತೈತತ್ತು. ಊರಾಗಿಲ್ಲತ್ತೆ ಹೊಟ್ಟೆ ನೋವು ಹತ್ತಬಿಟ್ಟೈತಿ ಅವರಿಗೆ. ಮಾಡಲಿ ನಾನು ಒಂದಿನ ಮಾಡ್ತೀನಿ ಇವರಿಗೆ. ಓದೇನ್ಲೇ ಅಡುಗೆ ಮಾಡಕ್ಕೆ? ಏನು ಅಲ್ಲೇ ನಿಂತಿದೆ ಬಾಯ್ ತಕ್ಕೊಂಡು? ಬೇವ ಹೊಂಟೆ ಮಾಡ್ಕೊಂಬರ್ತೀನಿ ತಗೋ. ಅನ್ನ ಸಾರಷ್ಟ ನಂಗೆ ಉಳ್ಕಿದ್ದೆಲ್ಲ ಮಾಡೋಕ್ಕಾಗಲ್ಲಪ್ಪ, ಬರೋದು ಇಲ್ಲ ನಂಗೆ. ಆತಾತು, ನೆಟ್ಟಗೆ ಅನ್ನ ಸಾರಾರು ಮಾಡ್ಕೊಂಬಾ. ಹ್ಞೂ ಬೇವ ಆತು ಮಾಡ್ಕೊಂಬರ್ತೀನಿ.